ಮೇಡಮ್, ಇವತ್ತು ಸಮಾಜದಲ್ಲಿ ನಾವು ತಲೆ ಎತ್ತಿ ಬದುಕಬೇಕು, ಗೌರವಯುತವಾಗಿ ಇರಬೇಕು ಅಂದರೆ ಎಲ್ಲರಿಗೂ ಮೇನ್ ಬೇಕು, ಕಣ್ಣಿಗೆ ಕಾಣಿಸೋದು ದುಡ್ಡು. ನನ್ನ ಹತ್ರ ದುಡ್ಡಿದ್ರೆ ಎಲ್ಲ ನನ್ನ ಮಾತಾಡಿಸ್ತಾರೆ, ನನ್ನ ಗೌರವ ಕೊಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಬಟ್ ನಾವು ಇಂಡಿಯಾದಲ್ಲೇ ಅಂತ ತಗೊಳ್ಳೋಣ, ನೋಡೋದಾದರೆ ದುಡ್ಡಿರೋರ ಹತ್ರನೇ ದುಡ್ಡು ಸೇರ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡುತ್ತೆ. ನಿಮ್ಗೆ ಏನು ಅನ್ಸುತ್ತೆ? ಓಕೆ, ಎಲ್ರಿಗೂ ಅನ್ಸದೆ ಅಫ್ಕೋರ್ಸ್ ದುಡ್ಡಿರೋರ ಹತ್ರನೇ ದುಡ್ಡು ಸೇರ್ತಾ ಇದೆ. ಇದು ದೇವ್ರ ಹತ್ರನೂ ಕುತ್ಕೊಂಡು ತುಂಬಾ ಜನ ಕ್ವೆಶನ್ ಮಾಡ್ತಾರೆ ಅಲ್ವಾ, ಲೈಕ್ ಎಲ್ಲ ಬರೀ ಅವ್ರಿಗೆ ಕೊಡ್ತೀಯಾ, ನೀನ್ ನನ್ ಕಣ್ಣೇ ಬಿಡಲ್ಲ, ನೀನ್ ಬರೀ ಕೊಟ್ಟಿರೋರ್ಗೆ ಕೊಡ್ತೀಯಾ ಅಂತ ದೇವ್ರನ್ನೂ ಬೈತಾರೆ. ದೇವ್ರ ಮೇಲೂ ಸಾಕಷ್ಟು ಕಂಪ್ಲೇಂಟ್ಸ್ ಇದೆ. ಬಟ್ ಏನಂತ ಅಂದ್ರೆ ಅದು ಸತ್ಯ ಕೂಡ ಹೌದು. ದುಡ್ಡಿರೋರ ಹತ್ರನೇ ದುಡ್ಡು ಸೇರ್ತಾ ಇದೆ, ಶ್ರೀಮಂತರು ಆಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಬೇರೆಯವ್ರೆಲ್ಲರೂ ಕೂಡ ಶ್ರೀಮಂತರು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಬೈಕೊಂಡು ಕೂತಿದ್ದಾರೆ, ದುಡ್ಡು ಮಾಡ್ತಾ ಇಲ್ಲ. ಇದು ಒಂದು. ಯಾಕೆ ಅವ್ರ ಹತ್ರಕ್ಕೆ ಸೇರ್ತಾ ಇದೆ ಅಂತ ಬಂದಾಗ ಅವ್ರಿಗೆ ದುಡ್ಡು ಬೇಕು, ಅವ್ರಿಗೆ ದುಡ್ಡು ಬೇಕು, ದುಡ್ಡು ಅವ್ರಿಗೆ ಇಷ್ಟ, ಅವ್ರಿಗೆ ದುಡ್ಡಿನ ಅರಿವು, ಐ ಮೀನ್ ನಾಲೆಜ್ ಇದೆ. ಆ ದುಡ್ಡಿಂದ ಅವ್ರಿಗೆ ಸಾಕಷ್ಟು ಏನು ಕೆಲಸ ಮಾಡೋದಿದೆ. ಸ್ವಾರ್ಥ ಆಗ್ಬೋದು, ಏನೇ ಆಗ್ಬೋದು, ಒಟ್ನಲ್ಲಿ ಅವ್ರಿಗೆ ದುಡ್ಡು ಬೇಕು. ಸೊ ದುಡ್ಡು ಬೇಕು, ದುಡ್ಡಿರೋರ ಹತ್ರ ದುಡ್ಡು ಹೋಗಲ್ಲ. ದುಡ್ಡು ಯಾರಿಗ್ ಬೇಕೇ ಬೇಕು ಅಂತ ಇರ್ತಾರೆ ಅವ್ರ ಹತ್ರಕ್ ದುಡ್ಡು ಹೋಗುತ್ತೆ. ಸೊ ಯಾಕೆ ದುಡ್ಡಿರೋರ ಹತ್ರಕ್ ದುಡ್ಡು ಹೋಗುತ್ತೆ ಅಂದ್ರೆ ಅವ್ರಿಗೆ ಬೇಕದು, ಅದಕ್ಕೆ ಹೋಗುತ್ತೆ. ಈಗ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಹೆಲ್ತ್ ಅಪ್ಸೆಟ್ ವಿಚಾರ ತಗೊಳ್ಳೋಣ. ಯಾರಿಗಾದ್ರೂ ಹೆಲ್ತ್ ಅಪ್ಸೆಟ್ ಆದ್ರೆ ಒಂದಾದ್ಮೇಲೆ ಇನ್ನೊಂದು ಬರ್ತಿರುತ್ತೆ ಗೊತ್ತಾ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಬಾಡಿಗೆ ಒಂದ್ಸಲ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ, ಬಾಡಿಗೆ ಏನಾದ್ರೂ ಎಫೆಕ್ಟ್ ಆದ್ರೆ ಸರ್ವಿಸ್ ಮಾಡಿಸ್ತಾನೆ ಇರ್ಬೇಕು, ಕರೆಕ್ಟಾ? ಸೊ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಿರುತ್ತೆ. ಅದು ಹೇಗೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಅಂತ ನಾವು ಕೇಳಿದ್ದೀವಿ. ಸೊ ನಾವ್ ಏನನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಲ್ಲ, ಸೊ ಅದು ನಮ್ ಸಬ್ ಕಾನ್ಶಿಯಸ್ ಸ್ಟ್ರಾಂಗ್ ಆಗಿ ಫೀಲ್ ಮಾಡಿರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡೋದೆಲ್ಲ ಲಾ ಆಫ್ ಅಟ್ರಾಕ್ಷನ್ ಆಗಲ್ಲ. ಎಕ್ಸ್ಪೀರಿಯನ್ಸ್ ಮಾಡಿ ಅದಕ್ಕೆ ನಮ್ಮ ಭಾವನೆಗಳನ್ನ ಆ್ಯಡ್ ಮಾಡಿದ್ರೆ ಮಾತ್ರ ಮ್ಯಾನಿಫೆಸ್ಟೇಷನ್ ಆಗುತ್ತೆ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ. ಸೊ ದುಡ್ಡಿರೋರ್ಗೆ ಏನಾಗಿರುತ್ತೆ, ಅವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ದುಡ್ಡನ್ನ. ಈಗ ನೋಡಿ, ಚಿಕ್ಕ ವಯಸ್ಸಿಂದ ದುಡ್ಡನ್ನ ನೋಡ್ಕೊಂಡು, ದುಡ್ಡಿನ ಬಗ್ಗೆ ನಾಲೆಜ್ ತಗೊಂಡು, ದುಡ್ಡು ಅಂತ ಅಂದ್ರೆ ಬದುಕೋಕೆ ಬೇಕಿರುವಂತ ಒಂದು ಸಾಧನ, ಅದು ಒಂದು ಟೂಲ್ ಅದು ಅಂತ ಅನ್ಕೊಂಡು, ಆಮೇಲೆ ದುಡ್ಡು ಇರಬೇಕು, ದುಡ್ಡು ಯಾಕೆ ಬೇಕು ಅಂದ್ರೆ ದುಡ್ಡು ಬೇಕಷ್ಟೆ. ಸೊ ಅವರಿಗೆ ಬೇರೆ ಏನೂ ಇರೋದಿಲ್ಲ, ದುಡ್ಡು ಬೇಕು ಅಷ್ಟೆ. ಅಂದ್ರೆ ಸಿಂಪಲ್ ಆಗಿ ನೋಡ್ತಿರ್ತಾರೆ ದುಡ್ಡನ್ನ. ಆದ್ರೆ ದುಡ್ಡು ಇಲ್ದೇ ಇರೋರು ದುಡ್ಡನ್ನ ತುಂಬಾ ದೊಡ್ಡ ಕಾಂಪ್ಲಿಕೇಟ್ ಆಗಿ ನೋಡ್ತಾ ಇರ್ತಾರೆ. ಸೊ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ನೋಡಿದ್ರೆ ನಾವು ಜೀವನನ, ಹೇಗೆ ಲೈಫ್ ಕೂಡ ಈಸಿ ಆಗಿರಲ್ವೋ, ಮನಿನೂ ಕೂಡ ನಾವು ತುಂಬಾ ಕಷ್ಟ ಅಂತ ಅನ್ಕೊಂಡು ನೋಡೋದ್ರಿಂದ ಮನಿ ಫ್ಲೋ ಕೂಡ ನಮಗಾಗಲ್ಲ. ಸೊ ಇವಾಗ ಕೆಲವ್ರು ಕೇಳ್ತಾರೆ, ಹಂಗಿದ್ರೆ ನಾವು ಬರೀ ಮನಿ ಈಸಿಯಾಗಿ ಬರುತ್ತೆ, ಮನಿ ಎಫರ್ಟ್ಲೆಸ್ಲಿ ಬರುತ್ತೆ, ಮ್ಯಾಜಿಕಲಿ ಬರುತ್ತೆ, ಮಿರಾಕಲಿ ಬರುತ್ತೆ ಅಂತ ದಿನ ಬೆಳಗ್ಗೆ ಎದ್ದು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತಾ? ದುಡ್ಡಿರೋರೆಲ್ಲ ಡೈಲಿ ಇದನ್ನೇ ಮಾಡ್ತಾರಾ? ಲಕ್ಷ್ಮಿ ಪೂಜೆ ಫಾರಿನ್ ಅಲ್ಲಿ ಮಾಡ್ತಾರಾ? ಅವ್ರ ಹತ್ರ ದುಡ್ಡು ಹೋಗುತ್ತೆ? ಈ ತರ ಯಾರ್ಯಾರು ಮಾತಾಡ್ತಿದಾರಲ್ಲ, ಅವರೆಲ್ಲ ಯಾರ್ಯಾರ ಹತ್ರ ದುಡ್ಡಿದೆ ಅಂತ ಯೋಚನೆ ಮಾಡೋದ್ರಲ್ಲಿ ಕೊಡೋ ಟೈಮ್ನ ಇವ್ರು ದುಡ್ಡು ಮಾಡೋದ್ರಲ್ಲಿ ಕೊಟ್ರೆ ದುಡ್ಡು ಬರುತ್ತೆ. ಓಕೆ, ಅಂದ್ರೆ ಮತ್ತೆ ನಾನು ವಾಪಸ್ ನಾನು ಎಲ್ಲ ಇದ್ರಲ್ಲೂ ಹೇಳ್ತೀನಿ, ಅದೇನಂದ್ರೆ ನಮ್ಮ ವ್ಯೂ ಪಾಯಿಂಟ್, ನಮ್ಮ ದೃಷ್ಟಿಕೋನ. ದುಡ್ಡಿರೋರ ಹತ್ರ ದುಡ್ಡು ಯಾಕೆ ಹೋಗುತ್ತೆ ಅಂದ್ರೆ ಅವರ ವ್ಯೂ ಪಾಯಿಂಟ್, ದುಡ್ಡಿನ ಬಗ್ಗೆ ಕ್ಲಾರಿಟಿ ಇರುತ್ತೆ. ಅವ್ರಿಗೆ ದುಡ್ಡು ಯಾಕೆ ಬೇಕು, ಎಷ್ಟು ಬೇಕು, ಹೇಗ್ ತಗೋಬೇಕು ಎಲ್ಲವೂ ಇರುತ್ತೆ. ದುಡ್ಡಿಗೆ ಅವರು ಓಪನ್ ಆಗಿರ್ತಾರೆ. ಈಗ ನೀವು ಮನೆಗೆ ಬರ್ತೀರಾ, ನಾನು ಅವ್ರ ಮನೆಗೆ ಹೋದ್ರು ಇವ್ರ ಮನೆಗೆ ಹೋದ್ರು ಅಂತ ನಿಮ್ಮನ್ನ ಬೈಕೊಂಡು ನೀವು ಬರ್ಬೇಕಾದ್ರೆ ನಾನು ನಿಮ್ಮನ್ನ ಬೈತಾನೆ ಇರ್ತೀನಿ. ನಿಮಗ್ ನನ್ನ ಮನೆಗೆ ಬರ್ಬೇಕನ್ಸುತ್ತಾ? ಬೇಡ ಅಂತ ಅನ್ಸುತ್ತೆ. ಸೊ ನಾವಿವಾಗ ದುಡ್ಡನ್ನ ಅವ್ರ ಹತ್ರ ಹೋಯ್ತು, ಇವ್ರ ಹತ್ರ ಹೋಯ್ತು, ಹಂಗೆ ಹಿಂಗೆ ಅಂತ ಬೈತಾ ಇದ್ರೆ ದುಡ್ಗೂ ಏನನ್ಸುತ್ತೆ, ಬೇರೆಯವ್ರ ಮನೆಗೆ ಹೋದ್ರೆ ಇವನಿಷ್ಟು ಬೈತಾನೆ, ನಾನು ಯಾಕೆ ಇವ್ರ ಮನೆಗೆ ಹೋಗ್ಬೇಕು ಅಂತ. ನಾನು ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇರೋದು. ಅಂದ್ರೆ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಫ್ರೀಕ್ವೆನ್ಸಿ ಬಗ್ಗೆ ಈಗಾಗಲೇ ಜನಕ್ಕೆ ನಾಲೆಜ್ ಇದೆ. ಏನು, ಈಗ ರೇಡಿಯೋ ಸಿಟಿ ಆಗಿರ್ಬೋದು, ಯಾವ ಒಂದು ಫ್ರೀಕ್ವೆನ್ಸಿಗೆ ಸೆಟ್ ಮಾಡಿದ್ರೆ, ಈಗ 92.1 ಬರಬೇಕು ಅಂತ ಅಂದ್ರೆ ನಾವು ಅದನ್ನೇ ಸೆಟ್ ಮಾಡಬೇಕು. ನೀವು 93, 92 ಮಧ್ಯದಲ್ಲಿಟ್ರು ಅದು ಗುರ್ರ ಅಂತ ಸೌಂಡ್ ಬರುತ್ತೆ. ಹಂಗೇನೆ ಮನಿಗೂ ಒಂದು ಫ್ರೀಕ್ವೆನ್ಸಿ ಇದೆ, ಎಲ್ಲದಕ್ಕೂ ಒಂದು ತರಂಗ ಅಂತ ಇದೆ. ನೀವು ಮ್ಯೂಸಿಕ್ ನುಡ್ಸ್ಬೇಕಾದ್ರೆ ನೀವು ಗಿಟಾರ್ ನುಡ್ಸಿ, ವೈಲಿನ್ ಪ್ಲೇ ಮಾಡಿ, ಏನಾದ್ರೂ ಮಾಡಿ, ನೀವು ಒಂದೊಂದು ತಂತಿ ಒಂದೊಂದು ಟ್ಯೂನ್ ಕೊಡುತ್ತೆ ಅಲ್ವಾ? ಸೊ ಆ ಟ್ಯೂನು ಆ ಫ್ರೀಕ್ವೆನ್ಸಿಗೆ ಸೆಟ್ ಆಗಿರುತ್ತೆ. ಹಂಗೆ ಇವಾಗ ಹೆಂಗ್ ಸೆಟ್ ಆಯ್ತು, ಹೆಂಗ್ ಬಂತು ಅಲ್ಲ, ಅದು ಸೆಟ್ ಮಾಡಿದೀವಿ ಅಲ್ವಾ? ಅದೇ ತರನೇ ಮನಿ ಕೂಡ ಒಂದು ಫ್ರೀಕ್ವೆನ್ಸಿ, ಅದಕ್ಕೊಂದು ಟ್ಯೂನ್ ಬೇಕು.
ಕರೆಕ್ಟಾಗಿ ನಾವು ಮನಿ ಫ್ರೀಕ್ವೆನ್ಸಿನ ನಮ್ಮ ಒಳಗಡೆ ಗ್ರೋ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಮನಿ ಫ್ಲೋ ನಮಗೆ ಸುಲಭವಾಗಿ ಬರಕ್ ಸ್ಟಾರ್ಟ್ ಆಗುತ್ತೆ. ಸುಲಭವಾಗಿ ಬರುತ್ತೆ ಅಂತ ಅಂದ್ರೆ ಹಾರ್ಡ್ ವರ್ಕ್ ಮಾಡಲ್ಲ, ಕೆಲ್ಸ ಮಾಡಲ್ಲ, ಹಂಗೇ ಬಂದ್ಬಿಡುತ್ತೆ ಮೇಲಿಂದ ಸುರಿದು ಬಿಡುತ್ತೆ. ಅಲ್ಲ, ನೀವು ಮಾಡೋ ಕೆಲ್ಸದಲ್ಲಿ ಸಕ್ಸಸ್ ಸಿಗತ್ತೆ. ನೀವು ಮಾಡೋ ಕೆಲಸದಲ್ಲಿ ನಿಮ್ಗೆ ಹೆಚ್ಚು ಪ್ರಮೋಷನ್ ಸಿಗ್ಬೋದು. ಆಮೇಲೆ ನಿಮ್ಗೆ ಯಾರೋ ಒಬ್ರು ಗಿಫ್ಟ್ಗಳು ಕೊಡ್ಬೋದು, ಸಿಕ್ಕಾಪಟ್ಟೆ ಗಿಫ್ಟ್ಸ್ ಕೊಡ್ಬೋದು. ನಿಮ್ಗೆ ಎಲ್ಲಾದ್ರೂ ಹೋದಾಗ ಲಾಟ್ರಿ ಹೊಡಿಬೋದು ಫ್ರೀ ಆಗಿ, ಬೈ ಒನ್ ಗೆಟ್ ಒನ್ ತರ. ನೀವೆಲ್ಲೋ ಹೋಗಿರ್ತೀರ, ಯಾರೋ ಫ್ರೆಂಡ್ 2 ತಂದಿರ್ತಾರೆ, ನಾನು ಇದು ತಗೊಂಡಿದ್ಕೆ ಇದು ಫ್ರೀ ಆಗಿ ಬಂತು, ನೀನ್ ತಗೋ ಅಂತ ಕೊಡ್ಬೋದು. ಇವೆಲ್ಲವೂ ಮನಿ ಫ್ಲೋನೇ. ನಾವ್ ಅನ್ಕೊಂಡಿದೀವಿ ದುಡ್ಡು ರೂಪದಲ್ಲಿ ಬಂದ್ರೆ ಮಾತ್ರ ದುಡ್ಡು ಅಂತ. ಎಷ್ಟೊಂದ್ಸಲ ಡಿಸ್ಕೌಂಟ್ ಸಿಗುತ್ತೆ, ಎಷ್ಟೊಂದ್ಸಲ ಫ್ರೀಕ್ವೆನ್ಸಿ ಚೇಂಜ್ ಆದ್ರೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಏನೋ ಸಾಲ ಮಾಡಿರ್ತೀರಾ, ನಂಗೆ ಇಂಟ್ರೆಸ್ಟ್ ಕೊಡಕ್ಕಾಗಲ್ಲ ಅಂತೀರಾ, ಅಕ್ಸೆಪ್ಟ್ ಮಾಡ್ತಾರೆ ಅವರು. ಇದು ಕೂಡ ಮನಿ ಫ್ಲೋನೇ ಅಲ್ವಾ, ಬಿಕಾಸ್ ನಿಮ್ ಪ್ರೆಷರ್ ಕಡಿಮೆ ಆಯ್ತಲ್ವಾ. ಸೊ ಇದೆಲ್ಲ ಕೂಡ ದುಡ್ಡು ಇರೋರಿಗೆ ಆ ಫ್ರೀಕ್ವೆನ್ಸಿ ಸೆಟ್ ಆಗಿರುತ್ತೆ. ಹೆಂಗ್ ಸೆಟ್ ಆಗಿರುತ್ತೆ, ಎಲ್ಲಿಂದ ಸೆಟ್ ಆಗಿರುತ್ತೆ ಅಂದ್ರೆ ಚೈಲ್ಡ್ಹುಡ್ ಇಂದ ಸೆಟ್ ಆಗಿರುತ್ತೆ. ಈಗ ಎಕ್ಸಾಂಪಲ್, ನಾನು ಎಲ್ಲ ನಮ್ಮ ಸೆಷನ್ಗಳು ಎಲ್ಲದರಲ್ಲೂ ನಾನು ಹೇಳ್ತಾ ಇರ್ತೀನಿ, ಚಿಕ್ಕ ಮಗುವಲ್ಲಿ ನಾನು ಬಡತನದ ಕುಟುಂಬದಲ್ಲಿ ಬೆಳೆದಿದ್ದೀನಿ ಅಂದರೆ, ನೀವು ನನಗೆ ಬಂದ್ಬಿಟ್ಟು ನಾನು ಇವಾಗ ಯಾರೋ ಒಂದು ಮಗು ತುಂಬ ಕಷ್ಟಪಡ್ತಿರುತ್ತೆ ಅವ್ರ ಲೈಫಲ್ಲಿ, ಅವ್ರ ಅಪ್ಪ ಅಮ್ಮನ ಕಷ್ಟ ನೋಡ್ತಾ ಇರುತ್ತೆ, ಸಾಲ ಚೀಟಿ ಅದು ಇದು ಕಮಿಟ್ಮೆಂಟ್ಸೇ ನೋಡ್ತಿರುತ್ತೆ, ಮನೆ ಮುಂದೆ ಜಗಳ ಮಾಡ್ತಿರ್ತಾರೆ, ಅಥವಾ ಏನಾದ್ರು ಕೇಳಿದ್ರೆ ಮಗು ಕೊಡ್ಸಕ್ಕೆ ಅವ್ರ ಹತ್ರ ಇರಲ್ಲ, ಫೀಸ್ ಕಟ್ಟಕ್ಕೆ ಆಗ್ತಾ ಇರಲ್ಲ. ಈ ಥರದ ಸಿಚುಯೇಷನಲ್ಲಿ ಬೆಳೆದಂಥ ಮಗು ನಾನು ಹೋಗ್ಬಿಟ್ಟು ಪುಟ್ಟ ನೀನು ಒಂದು 3 ಕೋಟಿ ರೂಪಾಯಿ ಮನೆ ತಗೊಂತೀಯಪ್ಪ ಅಂದರೆ ಮಗು ಖಂಡಿತ ಅದು ಒಪ್ಕೊಳ್ಳಲ್ಲ. ಈವನ್ ಅದು ಏನು ಹೇಳ್ತಾರೆ, ಸ್ಕೂಲ್ ಲೆವೆಲ್ಗೆ ಬಂದರೂ ಕೂಡ, ಅಯ್ಯೋ ನಾನು ಫಸ್ಟು ದುಡಿಬೇಕು, ನಾನು ಸಂಬಳ ಮಾಡ್ಕೋಬೇಕು, ಸಂಬಳ ತಗೋಬೇಕು, ಆ ಸಂಬಳನ ನಾನು ಕೂಡಿಡಬೇಕು, ಆಮೇಲೆ ನಾನು ಲೋನ್ಗೆ ಹೋಗ್ಬೇಕು, ಆಮೇಲೆ ನಾನು ಮನೆ ತಗೊಬೇಕು, 2 ಕೋಟಿ 3 ಕೋಟಿದು ಆಗಲ್ಲ, ಒಂದು ಸ್ವಂತ ಮನೆ ಮಾಡಬೇಕು, ಈ ಥರ ಡ್ರೀಮ್ಸ್ನ ಹೇಳುತ್ತೆ ಹೊರತು ನಾನೊಂದು 100 ಕೋಟಿ ಮಾಡಬೇಕು, ನಾನೊಂದು 1000 ಕೋಟಿ ಮಾಡಬೇಕು ಅಂತ ಅದಕ್ಕೆ ಯೋಚನೆನೂ ಬರಲ್ಲ. ಯಾಕಂದರೆ ಇದನ್ನೇ ಟ್ರಾಮಾ ಅಲ್ಲಿ ನಾವು ಚೈಲ್ಡ್ಹುಡ್ ಟ್ರಾಮಾ, ಮನಿ ಬಗ್ಗೆ ಟ್ರಾಮಾ ಕೂತಿರುತ್ತೆ, ಅದೆಲ್ಲ ಹೇಳ್ತೀವಲ್ಲ. ಸೊ ಈ ದುಡ್ಡಿರೋರ ಹತ್ರ ಯಾಕೆ ದುಡ್ಡು ಹೋಗುತ್ತೆ ಅಂದರೆ, ಚಿಕ್ಕದ್ರಿಂದಾನೇ ಅವರು ದುಡ್ಡಿನ ಬಗ್ಗೆ ಅವ್ರಿಗೆ ಆಲ್ರೆಡಿ ದುಡ್ಡು ಸಿಂಪಲ್ ಆಗಿ ಬರುತ್ತೆ, ಕೆಲಸ ಮಾಡಬೇಕು ಬರುತ್ತೆ, ವೇರಿಯಸ್ ಟೈಪ್ ಆಫ್ ಬಿಸ್ನೆಸ್ ಬಗ್ಗೆ ಅವ್ರಿಗೆ ನಾಲೆಜ್ ಇರುತ್ತೆ, ಪೇರೆಂಟ್ಸು ದುಡ್ಡಿನ ಹೇಗೆ ವ್ಯವಹರಿಸ್ತಾರೆ ಅಂತ ನೋಡಿರ್ತಾರೆ ಅಲ್ವಾ. ಹಾಗೆ ದುಡ್ಡಿರೋರ ಹತ್ರ ಮಾತ್ರ ದುಡ್ಡು ಹೋಗೋದಲ್ಲ, ಕಳ್ಕೊಳ್ಳೋದು ಉಂಟು. ಇವತ್ತು ಸಂಪಾದನೆ ಮಾಡಿರ್ತಾರೆ ತಂದೆ, ನಾಳೆ ಮಗ ಅದನ್ನ ಕಳಿಬೋದು. ಓಕೆ, ಹಂಗಿದ್ರೆ ಅವ್ರು ಚೈಲ್ಡ್ಹುಡ್ಡಿಂದ ದುಡ್ಡು ನೋಡ್ಕೊಂಡು ಬಂದಿಲ್ವಾ ಅಂತ ನೀವು ಕೇಳ್ಬೋದು. ಬಟ್ ಸ್ಟಿಲ್ ಫ್ರೀಕ್ವೆನ್ಸಿ ಅಂತ ಬಂದಾಗ ಹಣಕ್ಕೆ ಒಂದು ಫ್ರೀಕ್ವೆನ್ಸಿನ ಸೆಟ್ ಮಾಡಬೇಕು. ಹಣ ಬರಬೇಕಾದ್ರೆ ನಾವು ಹೇಗಿರ್ತೀವೋ, ಹಣ ಬಂದ ಮೇಲೆ ನಾವು ಹೇಗಿರ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಣ ಬರಬೇಕಾದ್ರೆ ನೀವು ಹಂಬಲ್ ಆಗಿದ್ದು, ಹಣ ಬಂದ ತಕ್ಷಣ ನಿಮ್ಗೆ ಈಗೋ ಜಾಸ್ತಿ ಆದರೆ ಅದು ಹಾಸ್ಪಿಟಲ್ಗೋ ಅಥವಾ ರಿಪೀಟೆಡ್ಲಿ ಅದು ಇದು ಖರ್ಚು, ರಿಪೇರಿಗಳು, ಆಕ್ಸಿಡೆಂಟ್ಗಳು, ಅದನ್ನ ಸರಿ ಮಾಡಿಸು ಇದನ್ನ ಸರಿ ಮಾಡಿಸು, ಒಂದು ನಲ್ಲಿ ಕೆಡೋದ್ರಿಂದ ಆಗ್ತಾ ಇರುತ್ತೆ ನಿಮಗೆ ಮನಿ ಈಗೋ ಬಂದ್ಬಿಟ್ರೆ ಆಯ್ತಾ. ಸೊ ಹಾಗಾಗಿ ಹಣ ಅನ್ನೋದೇನಿದೆ, ಯಾಕೆ ದುಡ್ಡಿರೋರ ಹತ್ರ ಹೋಗುತ್ತೆ ಅನ್ನೋದಕ್ಕಿಂತ ಅವೇರ್ನೆಸ್ ಇರೋರ ಹತ್ರ ಹೋಗುತ್ತೆ. ದುಡ್ಡು ಬೇಕು ಅನ್ನೋ ದುಡ್ಡಿನ ಜ್ಞಾನ ಪ್ರಜ್ಞೆ ಯಾರ ಹತ್ರ ಇದೆ ಅವ್ರ ಹತ್ರ ಫ್ಲೋ ಚೆನ್ನಾಗಾಗುತ್ತೆ. ಸೊ ನಮ್ಮ ಹತ್ರ ಈಗ ದುಡ್ಡು ಬರಬೇಕು ಅಂದ್ರೆ ನಮ್ಗೆ ಏನ್ ಬರಬೇಕು? ಜ್ಞಾನ. ಸಿಂಪಲ್. ಬಟ್ ನಂಗೆ ಜ್ಞಾನ ಬಂದಿದೆ. ಓಕೆ, ತುಂಬಾ ಟೈಮಿಂದ ನಂಗೆ ದುಡ್ಡು ಬೇಕು ಅನ್ನೋ ಫೀಲ್ ಇದೆ. ಓಕೆ, ಬಟ್ ಆದ್ರೂ ಉಳಿತಾ ಇಲ್ಲಲ್ಲ ಕೈಯಲ್ಲಿ. ನೋಡಿ, ದುಡ್ಡು ಬೇಕು ಅಂತ ಇದೆ, ಇದನ್ನ ಫೈನಾನ್ಷಿಯಲ್ ಲಿಟ್ರಸಿಗೆ ತಗೊಳ್ಳೋಣ. ಓಕೆ, ಹಣಕಾಸಿನ ಬಗ್ಗೆ ಜ್ಞಾನ ಬೇರೆ, ಪ್ರಜ್ಞೆ ಬೇರೆ. ಈಗ ನನ್ನ ಹಣಕಾಸಿನ ಬಗ್ಗೆ ನಂಗೆ ಹಣ ಬೇಕಪ್ಪ ಅಂತ ನಾಲೆಜ್ ಬಂದಿದೆ. ಸೊ ಲಿಟ್ರಸಿ ಅಂದ್ರೆ ಏನು? ಇನ್ಫಾರ್ಮೇಶನ್ ಅಲ್ಲ, ಇನ್ಫಾರ್ಮೇಶನ್ ಪ್ಲಸ್ ಕ್ಲಾರಿಟಿ ಆ್ಯಂಡ್ ಆ್ಯಕ್ಷನ್. ಓಕೆ, ಅದು ನಮಗೆ ಲಿಟ್ರಸಿ ಅಂದರೆ. ನೋಡಿ, ನೀವು ಹೇಳಿದ್ರಿ, ಕೊನೆಯಲ್ಲಿ ಒಂದು ವರ್ಡ್ ಹೇಳಿದ್ರಿ, ಹಣ ನಂಗೆ ಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಉಳಿತಾ ಇಲ್ವಲ್ಲ ಅಂತ. ಉಳಿಸೋದಕ್ಕೆ ನೀವು ಹಣ ಬೇಕು ಅಂತ ಕೇಳ್ತಾ ಇದ್ದೀರಾ, ಅದಕ್ಕೆ ಬರ್ತಿಲ್ಲ. ನೀವು ಹಣನ ಬೆಳೆಸೋದಕ್ಕೆ ಬೇಕು ಅಂತ ಕೇಳಬೇಕು. ಇದು ಪ್ರಜ್ಞೆ. ನಾಲೆಜ್ ಏನು ಮಾಡ್ತು? ಹಣ ಬೇಕು ಅಂತ ಕೊಡ್ತು. ಹಣ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ದುಡ್ಡಿರೋರ ಹತ್ರ ದುಡ್ಡು ಹೋಗೋಕ್ಕೆ ಇದು ಕೂಡ ಕಾರಣ. ನಾಲೆಜ್ ಆ್ಯಂಡ್ ಕಾನ್ಷಿಯಸ್ನೆಸ್, ಮನಿ ಕಾನ್ಷಿಯಸ್ನೆಸ್. ಸೊ ಈಗ ಫಾರ್ ಎಕ್ಸಾಂಪಲ್, ನನಗೆ ದುಡ್ಡು ಯಾಕೆ ಬೇಕು? ನಾನು ಯಾರನ್ನಾದ್ರೂ ಕೇಳಿದ್ರೆ ನಾನು ಏನು ಹೇಳ್ತಾರೆ, ಒಂದು ಲಿಸ್ಟ್ ಕೊಡ್ತಾರೆ, ಇಷ್ಟು ಕೋಟಿ ಇಷ್ಟು ಇದು ಅಂತ ಹೇಳ್ತಾರೆ. ಅಂದರೆ ಸೇವಿಂಗ್ಸ್ ಮಾಡೋದಕ್ಕೆ, ಒಂದು ಮನೆ ಕಟ್ಟೋದಕ್ಕೆ ಇಷ್ಟೇ ಇರುತ್ತೆ ಹೊರತು ಅದಕ್ಕೂ ಮೀರಿ ನನಗೆ ಬರುತ್ತೆ ಅನ್ನೋ ಥಾಟ್ ಅವ್ರಿಗೆ ಇರೋದೂ ಇಲ್ಲ, ಆ್ಯಂಡ್ ಅದನ್ನು ಮಾಡೋದೂ ಇಲ್ಲ.
ಬಟ್ ಫೈನಾನ್ಷಿಯಲಿ ಲಿಟ್ರಸಿ ನಮ್ಗೆ ಏನು ಹೇಳ್ಕೊಡುತ್ತೆ ಅಂದರೆ ಹಣವನ್ನು ಉಳಿತಾಯ ಮಾಡೋದಲ್ಲ, ಹಣವನ್ನ ನಿರ್ವಹಿಸೋದು ಹೇಗೆ, ಅದ್ರ ಜೊತೆ ಹೇಗೆ ನೀವು ಕಮ್ಯುನಿಕೇಶನ್ ಇಟ್ಕೋಬೇಕು, ವ್ಯವಹರಿಸ್ಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಹಣದಿಂದ ಹಣ ಮಾಡೋದು ಹೇಗೆ, ನಾವು ನೋಡಿರ್ಬೋದು ಈ ಪ್ಯಾಸಿವ್ ಇನ್ಕಮ್ ಅಂತ ಒಂದಿದೆ. ನಾವು ಕೆಲಸ ಮಾಡದೆ ಸಹ ನಾವು ಹಣ ಸಂಪಾದನೆ ಮಾಡ್ಬೋದು ಅಂತ. ಹಂಗಂದ್ರೆ ಸುಮ್ ಕುತ್ಕೊಂಡು ಹಣ ಸಂಪಾದನೆ ಮಾಡೋದಲ್ಲ, ಹಣಕ್ಕೆ ಬೇರೆ 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 ಮೂಲಗಳನ್ನ ನಾವು ರೆಡಿ ಮಾಡಿಕೊಂಡು ಹೆಂಗೆ ಏನು ಒಂದೊಂದು ಬಿಸ್ನೆಸ್ ಇದೆ. ಕೆಲವೊಂದು ಸ್ಲೀಪಿಂಗ್ ಪಾರ್ಟ್ನರ್ ಅಂತ ಬರುತ್ತೆ, ಕೆಲವು ಪಾರ್ಟ್ನರ್ಸ್ ಅಂತ ಬರುತ್ತೆ. ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಹೂಡಿಕೆಗಳನ್ನ ಮಾಡಬೇಕು. ಇವತ್ತು ಶ್ರೀಮಂತರು ಅಂದರೆ ಹಣ ಇದ್ದ ತಕ್ಷಣ ಶ್ರೀಮಂತರ ಅಂದರೆ ಖಂಡಿತ ಅಲ್ಲ. ಹಣದ ಜೊತೆ ಸಮಯ ಎರಡೂ ಇದ್ದವ್ರು ಮಾತ್ರ ಶ್ರೀಮಂತರು. ಒಂದು ನಾನು ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ದೀನಿ. ಇನ್ನು ಆಧ್ಯಾತ್ಮದ ಲ್ಯಾಂಗ್ವೇಜಲ್ಲಿ ಹೇಳೋದಾದರೆ ನೆಮ್ಮದಿ, ಹಣ, ಸಮಯ 3 ಇದ್ದರೆ ಮಾತ್ರ ಶ್ರೀಮಂತರು. ಹೌದು. ಸೊ ಅದಿಲ್ಲ ಅಂತಂದರೆ ನೀವು ಫೈನಲಿ ನಿಮ್ಮ ನೆಮ್ಮದಿ ಸಂಪಾದನೆ ಮಾಡೋದಕ್ಕೋಸ್ಕರ ನಿಮ್ಮೆಲ್ಲ ಸಂಪಾದನೆ ಕಳ್ಕೊಬೇಕಾಗತ್ತೆ. ಇವತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ಮಠಗಳಿಗೆ, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಿಗೆ ಅವ್ರ ಆಸ್ತಿಗಳನ್ನು ಬರಿತಾ ಇದ್ದಾರೆ. ಬರೆದ್ಬಿಟ್ಟು ನಾನು ಸಾಯೋ ತನಕ ನಿಮ್ಮ ಆಶ್ರಮದಲ್ಲಿ ಇರ್ತೀನಿ, ನಾನು ಸತ್ತ ಮೇಲೆ ನನ್ನೆಲ್ಲ ಆಸ್ತಿ ನಿಮ್ಮ ಆಶ್ರಮಕ್ಕೆ ಕೊಡ್ತೀನಿ ಅಂತ. ಅಂದರೆ ಯಾಕೆ ಆಶ್ರಮದಲ್ಲಿ ಇರ್ತೀನಿ ಅಂದರೆ ಸೇವೆ ಮಾಡ್ತೀನಿ, ನೆಮ್ಮದಿಯಾಗಿರ್ತೀನಿ. ದಟ್ ಮೀನ್ಸ್ ಇಷ್ಟು ವರ್ಷ ಅವ್ರು ಆ ನೆಮ್ಮದಿ ಇಲ್ಲ ಹಂಗಿದ್ರೆ. ಸೊ ನೆಮ್ಮದಿಯಿಂದ ಹಣ ಸಂಪಾದನೆ ಮಾಡಿ ನನಗೆ ನನ್ನ ಕುಟುಂಬಕ್ಕೆ ಸಮಯ ಕೊಡೋಕ್ಕೆ ಮತ್ತೆ ನನಗೆ ಸೆಲ್ಫ್ ಟೈಮ್ ಕೊಡ್ಕೊಳ್ಳೋಕ್ಕೆ ನನಗೆ ಸಮಯ ಅಂತ ಇರಬೇಕು, ಪ್ರೆಷರ್ ಇರಬಾರ್ದು. ನಾನೊಂದು ತಿಂಗಳು ಆಚೆ ಹೋದ್ರೂ ಕೂಡ ನಡೆಯತ್ತಪ್ಪ, ನಾನು ಇಲ್ಲದೆ ಇದ್ರು ನನ್ನ ಮನೆ ನಡೆಯುತ್ತೆ ಅನ್ನೋ ಒಂದು ಭರವಸೆ ಯಾವಾಗ ಬರುತ್ತೆ ಅವಾಗ ನೀವು ಹಣವನ್ನ ಬೆಳೆಸ್ತಾ ಇದ್ದೀರಾ ಅಂತ ಅರ್ಥ. ಹಣ ಉಳಿತಾಯ ಮಾಡಬೇಕು ಅನ್ನೋದು ಮಾತ್ರ ಅಲ್ಲ, ಹಣನ ಹೇಗೆ ನಿರ್ವಹಿಸ್ಬೇಕು, ಹಣನ ಹೇಗೆ ಬೆಳೆಸ್ಬೇಕು ಅನ್ನೋದನ್ನ ನಾವು ತಗೋಬೇಕು. ಲೈಕ್ ನೀವು ಹೇಳಿದ್ರಿ ನಂಗೆ ನಾಲೆಡ್ಜ್ ಇದೆ, ಬೇಕು ಅಂತ ಇದೆ. ಬೇಕು ಅಂತ ಇರೋದು ಆಸೆ. ನಾಲೆಡ್ಜ್ ಅಂದ್ರೆ ಆ ಬೇಕು ಅಂತ ಇರೋದಕ್ಕೆ ನಾನು ಏನೇನ್ ಮಾಡಬೇಕು, ಸೊ ಅದು ಫೈನಾನ್ಷಿಯಲ್ ಲಿಟ್ರಸಿಯಲ್ಲಿ ಬರುತ್ತೆ. ಸೊ ಅದನ್ನ ನಾವು ಕಲ್ತ್ಕೊಬೇಕು. ಹಣದ ಬಗ್ಗೆ ನಾಲೆಡ್ಜ್ ತಗೊಬೇಕು, ಆ ನಾಲೆಡ್ಜ್ನ ಹೆಂಗೆ ಯುಟಿಲೈಸ್ ಮಾಡಬೇಕು ಅಂತ ಕಲ್ತ್ಕೊಬೇಕು. ಟೈಪ್ಸ್ ಆಫ್ ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕು ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ತಿಳ್ಕೊಬೇಕು. ಅದರಲ್ಲಿ ರೈಟ್ ಇನ್ವೆಸ್ಟ್ಮೆಂಟ್ ಯಾವುದು, ರಿಸ್ಕ್ಲೆಸ್ ಇನ್ವೆಸ್ಟ್ಮೆಂಟ್ ಯಾವುದು, ರಿಸ್ಕ್ ಇನ್ವೆಸ್ಟ್ಮೆಂಟ್ಗಳು ಯಾವುದು, ಆ್ಯಂಡ್ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಖರ್ಚು ಮಾಡೋಕ್ಕೆ ಮುಂಚೆ ಇನ್ವೆಸ್ಟ್ ಮಾಡಬೇಕಾ, ಇನ್ವೆಸ್ಟ್ ಮಾಡಿ ಆಮೇಲೆ ಖರ್ಚು ಮಾಡಬೇಕಾ, ಇವೆಲ್ಲವೂ ಹಣದಲ್ಲಿ ಬರುತ್ತೆ. ನಾನು ನಿಮ್ಗೊಂದು ಹೇಳ್ತೀನಿ. ಒಬ್ಬರು ಇದನ್ನ ನಾನು ಸ್ಪಿರಿಚುವಲ್ ವೇಯಲ್ಲೂ ಹೇಳ್ತೀನಿ. ಒಬ್ಬರು ಕ್ಲೈಂಟ್ ನಮ್ಮ ಮನಿ ಸೆಷನ್ಗಳು ಮಾಡಬೇಕಾದ್ರೆ, ನಮ್ಮದು ಒಂದೊಂದೇ ಲೆವೆಲ್ ಇರುತ್ತೆ ಅಲ್ಲ, ಸೊ ಮನಿ ಸೆಷನ್ ಮಾಡಬೇಕಾದ್ರೆ ಒಬ್ಬರು ಬಂದರು, ನನಗೆ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಬೇಕು ಅನ್ನೋದು ನನ್ನ ಡ್ರೀಮ್ ಅಂತ ಹೇಳಿದ್ರು ಸೆಷನ್ನಲ್ಲಿ. ಓಕೆ ಆಯಿತು ಅಂತ ನಾನು ಹೇಳಿದೆ. ಏನೇನು ಪ್ರೊಸೆಸ್ ಬರುತ್ತೆ, ಏನೇನು ಇಲ್ಲಿ ಟಾಸ್ಕ್ ಬರುತ್ತೆ ಅದನ್ನು 100% ಮಾಡಿ, ಏನು ಮಾತಾಡಬೇಡಿ ಅಂತ ಹೇಳಿದೆ. ಒಂದು 3 ಮಂತ್ಸಲ್ಲಿ ಏನು ಮ್ಯಾಜಿಕ್ ಆಯಿತು ಅಂದರೆ, ಅವರು ಸುಮಾರು ಒಂದು 15-18 ವರ್ಷದಿಂದ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಸ್ಕೂಲ್ ಓನರು 18 ವರ್ಷದಿಂದ ನನ್ನ ಜೊತೆನೇ ಕೆಲಸ ಮಾಡ್ತಿದ್ಯಾ, ನಂದೊಂದು ಸೈಟ್ ಇದೆ, ನಾನು ಅದ್ರಲ್ಲಿ ಮನೆ ಕಟ್ಸ್ಕೊಟ್ಬಿಡ್ತೀನಿ ನಿಮಗೆ, ಒಂದು ಡಬಲ್ ಬೆಡ್ರೂಮ್ ಮನೆ, ಮೇಲೊಂದು ಮನೆ, ಒಂದು ಮನೆ ಸ್ವಂತ ಮನೆ ಕಟ್ಸ್ಕೊಡ್ತೀನಪ್ಪ, ನೀನು ಇರೋ ತನಕ ನಮ್ಮ ಸ್ಕೂಲಲ್ಲೇ ಕೆಲಸ ಮಾಡು, ತಿಂಗಳ ನಿನ್ನ ಸಂಬಳದಲ್ಲಿ ನಾನು ಸ್ವಲ್ಪ ಇಟ್ಕೊಳ್ತೀನಿ, ಲೋನ್ ನಾನೇ ಮಾಡಿಸ್ಕೊತೀನಿ, ನಿನ್ಗೆ ಲೋನ್ ಕಟ್ಸ್ಕೊಂಡು ಹೋಗ್ತೀನಿ, ನೀನು ಲೋನ್ ಕಟ್ಕೊಂಡು ಹೋಗು ಸಾಕು. ಈಗ ಡೌನ್ ಪೇಮೆಂಟ್ ಹೊಂದಿಸೋಕೆ ಇವ್ರಿಗೆ ಅಗತ್ಯ ಇಲ್ಲ, ಆಯಿತಾ. ಅವ್ರು ಶಾಕ್ ಆಗಿ, ಈಗ ಮನೆ ಆಲ್ರೆಡಿ ಅರ್ಧ ಅವ್ರದ್ದು ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಅವ್ರು ನಂಗೆ ಹೇಳಿದ್ರು, ಮ್ಯಾಮ್ ನಂದು ಮನೆ ಸ್ವಂತ ಮನೆ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಮ್ ಅಂತ. ನಾನು 3 ತಿಂಗಳಲ್ಲಿ ದುಡ್ಡಿಲ್ಲ ಅಂದ್ರಿ ಅಂತ ಅಂದೆ. ನೀವು ಹೇಳ್ತೀರಾ ಮ್ಯಾಮ್ ಆಸೆ ಕನಸಿದ್ಯಾ? ಹೌದು, ನಂಗೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂತ ಇದೆ, ದುಡ್ಡಿಲ್ವಲ್ಲ ಅಂತ ಅವ್ರು ನಂಗೆ ಕೇಳಿದ್ದು. ದುಡ್ಡಿಲ್ಲ ಅಂದರೆ ಹೆಂಗೆ ಕಟ್ತಾ ಇದ್ದೀರಾ ಅಂತ. ಆಮೇಲೆ ಅವರು ಹೇಳಿದ್ರು, ಈ ಥರ ಹಿಂಗೆ ಆಯಿತು ಅಂತ. ಹಾಂ, ಯಾವಾಗ ನಿಮ್ಮೊಳಗಡೆ ಕಾನ್ಷಿಯಸ್ನೆಸ್ ಬರುತ್ತೆ ಹಣ ಬೇಕು ಅಂತ, ಯಾವಾಗ ನಿಮಗೆ ಅನುಮಾನಗಳು, ಡೌಟ್ಸ್ ಕ್ಲಿಯರ್ ಆಗುತ್ತೆ, ಯೂನಿವರ್ಸ್ ಮೇಲೆ ಒಂದು ಡೌಟ್ ಕ್ಲಿಯರ್ ಆಗುತ್ತೆ, ಒಂದು ಕಾಸ್ಮಿಕ್ ಎನರ್ಜಿ ಅಥವಾ ಒಂದು ಶಕ್ತಿ ಅಂತ ಇದೆ, ಅದಕ್ಕೆ ನೀವು ಯಾವಾಗ ಸರೆಂಡರ್ ಆಗಿ ನಿಮ್ಮ ಕೆಲಸ ನೀವು ಸರಿಯಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓವರ್ ಎಕ್ಸ್ಪೆಕ್ಟೇಷನ್ಸು, ತುಂಬ ಓವರ್ ಥಿಂಕಿಂಗ್ಗಳನ್ನ ಸೈಡಿಗಿಟ್ಟು ನಿಮ್ಮ ಕೆಲಸನ ನೀವು ಫೋಕಸ್ ಮಾಡ್ತೀರಾ, ನಿಮ್ಮ ಸ್ಕಿಲ್ ಡೆವಲಪ್ ಮಾಡ್ಕೊಳ್ತೀರಾ, ಒಳ್ಳೆ ಹೆಸರು ಸಂಪಾದಿಸ್ತೀರಾ, ಮತ್ತು ಇನ್ನೂ ಹೆಚ್ಚಿನ ಒಂದು ಕೆಲಸ, ಸೇವೆನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಬೇರೆ ನಿಮ್ಮ ಫೀಲ್ಡಲ್ಲಿ, ಆಟೋಮೆಟಿಕ್ ಆಗಿ ಈ ಬಾಗಿಲು ಓಪನ್ ಆಗುತ್ತೆ.
ಆದರೆ ಆ ಫ್ಲೋಗೆ ಹೆಂಗೆ ಸೆಟ್ ಮಾಡ್ಕೊಬೇಕು, ಹೇಗೆ ನಾನು ಆ ದಾರಿಗೆ ಹೋಗಬೇಕು, ಆ್ಯಂಡ್ ಎಲ್ಲಿ ನಾನು ಆ ಥರ ಪ್ರಜ್ಞೆಯಿಂದ ಇರೋದನ್ನು ನೋಡಬೇಕು, ಅವೆಲ್ಲ ನಾವು ಜ್ಞಾನದಿಂದ ಸಂಪಾದನೆ ಮಾಡಬೇಕು. ಸೊ ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ನನ್ನ ಪ್ರಕಾರ ಆಧ್ಯಾತ್ಮದಿಂದ ಹೇಳೋದಾದರೆ ಭಾವನೆಗಳು ಆ್ಯಂಡ್ ಆತ್ಮ ಆ್ಯಂಡ್ ಏನು ಮೈಂಡು ಎಲ್ಲವೂ ಕೂಡ ಅಲೈನ್ ಆಗಿರಬೇಕು, ಹಣಕ್ಕೆ ಓಪನ್ ಆಗಿರಬೇಕು. ಆ್ಯಂಡ್ ಇದನ್ನು ನಾನು ಫುಲ್ ಸ್ಪಿರಿಚುವಲಲ್ಲಿ ಹೇಳಬೇಕು ಅಂದರೆ ನಾನು ನಿಮಗೆ ಪಾಸ್ಟ್ ಲೈಫು, ಆ್ಯನ್ಸೆಸ್ಟರ್ಸು ಎಲ್ರದ್ದು ತರಬೇಕಾಗತ್ತೆ. ನಾ ಏನು ಮಾಡ್ತೀನಿ, ಫಸ್ಟು ಪೀಪಲ್ಗೆ ಅರ್ಥ ಮಾಡಿಸೋದು ಇವತ್ತಿನ ಲೈಫಲ್ಲಿ ಹಣ ನನ್ನ ಹತ್ರ ಯಾಕೆ ಬರ್ತಾ ಇಲ್ಲ, ಹಣದ ಬ್ಲಾಕೇಜ್ ಯಾಕೆ ಆಗಿದೆ, ಹಣ ಏನಕ್ಕೆ ನಾವೆಷ್ಟೇ ದುಡಿದ್ರೂ ಉಳಿತಾಯ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತಿನ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್, ನರ್ವಸ್ ಸಿಸ್ಟಮ್ ಆ್ಯಂಡ್ ಬ್ಲೂ ಪ್ರಿಂಟ್ ಹೆಂಗೆ ನಮಗೆ ಸೆಟ್ ಆಗಿದೆ, ಇದು ಫಸ್ಟ್ ಮಾಡ್ತೀನಿ. ಇದರಲ್ಲಿ ಕೆಲವರು ನೀವು ಹೇಳಿದ್ರಲ್ಲ, ನಾನು ಲಾ ಆಫ್ ಅಟ್ರಾಕ್ಷನ್ ಮಾಡ್ಕೊಳ್ತೀನಿ ಬೇಕು ಅನ್ನಿಸ್ಲೆ, ಇದರಲ್ಲಿ ಇಂಪ್ರೂವ್ ಆಗ್ತಾರೆ. ಇನ್ನೆಲ್ಲಿ ಹಾಗಾದ್ರೆ ಇವ್ರಿಗೆ ಹಣ ಹೋಗ್ತಾ ಇಲ್ಲ ಅಂತ ನೋಡಿದಾಗ ಆಧ್ಯಾತ್ಮದ ಪ್ರಕಾರ ನಾನು ಫೈನಾನ್ಷಿಯಲ್ ಲಿಟ್ರಸಿ ಮಾತಾಡ್ತಿದ್ದೀನಿ, ಯಾರು ಫೈನಾನ್ಷಿಯಲ್ ಅಡ್ವೈಸರ್ಸ್ ನಂಗೆ ಕ್ವೆಶನ್ ಮಾಡಬಾರ್ದು, ಆಯಿತಾ? ಸೊ ನಾನು ನಾಲೆಡ್ಜ್ ಪ್ರಕಾರ ಹೇಳ್ತಾ ಇದ್ದೀನಿ. ಹಣನ ಉಳಿತಾಯ ಮಾಡೋದು ಹೆಂಗೆ, ಹಣನ ಗಳಿಸೋದು ಹೆಂಗೆ, ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು ಹೆಂಗೆ, ಇನ್ವೆಸ್ಟ್ಮೆಂಟ್ಸ್ ಮಾಡೋದು ಹೆಂಗೆ, ಯಾವ ಥರ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು, ಇದೆಲ್ಲ ನಮಗೆ ನಮ್ಮ ಖರ್ಚು ವೆಚ್ಚ ಆದಾಯ ಇದೆಲ್ಲವೂ ನಮಗೆ ಫುಲ್ ಪ್ಲ್ಯಾನ್ ಪ್ರಿಪೇರ್ ಮಾಡೋದು, ಯೋಜನೆ ಮಾಡೋದು, ಬಜೆಟ್ ಪ್ಲ್ಯಾನ್ ಮಾಡೋದು, ಇದೆಲ್ಲ ಫೈನಾನ್ಷಿಯಲಲ್ಲಿ ಬರುತ್ತೆ, ಲಿಟ್ರಸಿಲಿ ಬರುತ್ತೆ. ಸ್ಪಿರಿಚುವಲ್ ಪ್ರಕಾರ ಇದೆಲ್ಲ ಮಾಡ್ತಾ ಇದ್ದೀನಿ ಮ್ಯಾಮ್, ಆದರೂ ಹಣ ಬರ್ತಾ ಇಲ್ಲ ಅಂತ ಯಾರಿಗೆ ಕಷ್ಟ ಆಗ್ತಾ ಇದೆ, ಯಾರೂ ಇದನ್ನು ಯೋಚನೆ ಮಾಡಿರಲ್ಲ. ಓಕೆ, ನಮಗೆಲ್ಲ ಗೊತ್ತಿರೋ ಹಾಗೆ ಈ ಭೂದೋಷ, ಪಿತೃದೋಷ, ಸ್ತ್ರೀ ದೋಷ ಇದೆ ಗೊತ್ತಾ? ಇದರಲ್ಲಿ ಪಿತೃದೋಷ ಯಾರಿಗಿರುತ್ತೆ ಅವರಿಗೆ ಮನಿ ಫ್ಲೋ ಕಡಿಮೆ ಇರುತ್ತೆ. ಓಕೆ, ಸೊ ಆ ಪಿತೃದೋಷಗಳ ಬಗ್ಗೆ ನಾವು ತಿಳ್ಕೊಬೇಕು. ಸೊ ಪಿತೃದೋಷ ಅಂದರೆ ಏನು, ಯಾಕೆ ಬರುತ್ತೆ, ಅದನ್ನು ಹೆಂಗೆ ಹೀಲ್ ಮಾಡ್ಕೊಬೇಕು, ಸೊ ಅದ್ರ ಬಗ್ಗೆ ತಿಳ್ಕೊಂಡಾಗ ನಮಗೆ ಇನ್ನೊಂದು ಮನಿ ಫ್ಲೋ ಓಪನ್ ಆಗುತ್ತೆ. ಮ್ಯಾಮ್ ಅದು ಮಾಡ್ತೆ ಅಂದಾಗ ಇನ್ನು ಹೈ ಲೆವೆಲ್ಗೆ ಹೋಗ್ತೀವಿ. ಅದೇನು ಅಂತ ಅಂದರೆ ಪಾಸ್ಟ್ ಲೈಫ್, ನಿಮ್ಮ ಸೋಲ್ ಓ ಜನ್ಮದಲ್ಲಿ ಮನಿ ಬಗ್ಗೆ ಏನೇನೇನೇನು ಇಟ್ಕೊಂಡಿತ್ತು, ಅದರ ಆಧಾರದ ಮೇಲೆ ನೀವು ಈ ಲೈಫಲ್ಲಿ ದುಡ್ಡು ಮಾಡ್ತೀರೋ ಮಾಡಲ್ವಾ ಅಂತ ಅದನ್ನು ಹೀಲ್ ಮಾಡ್ಕೋಬೋದು. ಒಂದು ಭಗವಂತ ನಮ್ಮೆಲ್ರಿಗೂ ಕೂಡ ಏನು ಹೇಳ್ತಾರೆ, ಖಾಲಿ ಹಾಳೆ ಕೊಟ್ಟು ಕಳಿಸ್ತಾರೆ ಅಂತೀವಲ್ಲ, ಹಂಗೆ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಸೊ ನಾವೇ ರೀರೈಟ್ ಮಾಡ್ಕೊಬೋದು ನಮ್ಮ ಲೈಫ್ನ, ನಾವೇ ರೀಪ್ರೋಗ್ರಾಮಿಂಗ್ ಮಾಡ್ಕೊಬೋದು ನಮ್ಮ ಜೀವನನ. ಸೊ ಹಾಗಾಗಿ ಮನಿ ಲಿಟ್ರಸಿ ಅನ್ನೋದು ಬರೀ ಫೈನಾನ್ಷಿಯಲ್ ಅಡ್ವೈಸಿಂಗ್ ಮೂಲಕ ಮಾತ್ರ ತಗೊಳ್ಳೋದಲ್ಲ, ಆಧ್ಯಾತ್ಮಿಕವಾಗಿ ಕೂಡ ಫೈನಾನ್ಷಿಯಲ್ ಲಿಟ್ರಸಿ ತಗೊಬೇಕು. ಆವಾಗ ನಾವು ದುಡ್ಡು ನಮ್ಮ ಹತ್ರಕ್ಕೆ ಖುಷಿಯಾಗಿ ಈಸಿಯಾಗಿ ಆರಾಮಾಗಿ ಬರುತ್ತೆ, ನೆಮ್ಮದಿ ಜೊತೆ ಆರೋಗ್ಯದ ಜೊತೆ ಬರುತ್ತೆ.